ನಮ್ಮ ಶಾಲಾ ಮಕ್ಕಳು ಈಗ ತಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ಅಯ್ಯೋ ದೇವರೇ, ಇದೇ ಬಂತು ನನಗೆ. ಅಯ್ಯೋ ದೇವರೇ, ಅಯ್ಯೋ ಗೌತಮಿ, ಗೌತಮಿ, ಏನು ಗೌತಮಿ? ನನಗೆ ಎಲ್ಲ ವಿಷಯ ತಿಳಿದಿದೆ. ನಾವೀಗ ಭಗವಾನ್ ಗಣಪತಿಗೆ ಹೋಗೋಣ. ಅವನಾದರೂ ದೇವ ಸಮಾನನು. ನಿನ್ನ ಕಷ್ಟವನ್ನು ಪರಿಹರಿಸಲು ಅವನೇ ಸಮರ್ಥ. ನಿನ್ನ ದುಃಖವೇನೆಂದು ಅವನಲ್ಲಿ ಹೇಳಿಬಿಡು, ಅವನೇ ದಾರಿ ತೋರುವನು. ದೇವಾದೊಡ್ಡು ದಯವಾ ತೋರುವನು, ದುಗುಡ ಕಳೆಯುವನು, ದಾರಿ ತೋರುವನು. ಶರಣೆನ್ನು ಅವನ ನುಡಿಗೆ, ಶರಣೆನ್ನು ಅವನ ನುಡಿಗೆ. ದೇವಾ, ದೇವಾ, ನೀರೇ ನನ್ನನ್ನು ಉದ್ಧರಿಸಬೇಕು. ನನಗೆ ಬಂದ ಕಷ್ಟವನ್ನು ಕಳೆದು ನನ್ನ ಬಾಳನ್ನು ಬೆಳಗಿಸುವೆಯಾ? ಹೇಳು ತಂದೆ, ಬೇಡಿದ್ದನ್ನು ಕರುಣಿಸುವೆಯಾದರೆ ಕೇಳುವೆನು. ಮಗು, ನಾನು ದೇವನಲ್ಲ, ನಿನ್ನ ಹಾಗೆ ಮನುಷ್ಯ ಮಾತ್ರ. ನನ್ನ ಶಕ್ತಿಯಲ್ಲಿದ್ದರೆ ಖಂಡಿತ ಈಡೇರಿಸುವೆನು. ಹೇಳು ಮಗು. ದೇವಾ, ನೀನು ನನ್ನ ಪಾಲಿಗೆ ನಿಜವಾಗಿಯೂ ದೇವರೇ. ನಿನ್ನನ್ನು ನಂಬಿ ಬಂದಿರುವೆ. ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ಹೇಳು ಮಗು, ಹೇಳು. ತಂದೆಯೇ, ಎಷ್ಟೋ ಜನರ ಬೇಡಿದೆ, ಕಾಡಿದೆ, ಯಾರೊಬ್ಬರೂ ನೀಡಲಿಲ್ಲ. ಯಾರೂ ನನ್ನ ಕಷ್ಟವನ್ನು ಪರಿಹರಿಸಲಿಲ್ಲ. ಇಂದು ನನಗೆ ನೀನೇ ಗತಿ. ನೀನು ನೀಡುವೆಯಾದರೆ ನಾನು ಬೇಡುವೆನು. ನಾನು ಹೇಳಿದನಲ್ಲವೇ, ನನ್ನ ಶಕ್ತಿಯಲ್ಲಿದ್ದರೆ ಖಂಡಿತ ಈಡೇರಿಸುವೆನು. ದೇವಾ, ಹೇಳುವುದೇನು? ಮಗನು ಮಲಗಿಹನು, ಏನೆಂದರೆ ಹೇಳದೆ ಸತ್ತು ಮಲಗಿಹನು. ಒಂದೇ ಮಗುವಿದು ನನಗೆ, ನನ್ನ ನಾಳೆಯ ಕೊನೆಗೆ. ಈತ ನಡೆದರೆ ಎನ್ನ ಬಾಳಿಗೆ ಸೊಗವಿರುವುದೇ. ಈತ ನಡೆದರೆ ಎನ್ನ ಬಾಳಿಗೆ ಸೊಗವಿರುವುದೇ. ದೇವ, ಹೇಗೆ ಹೇಳಲು ಕಷ್ಟವ? ಬಾಳಿಗಾಸರೆಯಾಗಿದ್ದ ಪತಿಯು ಮೊದಲೇ ಹೊರಟು ಹೋದ. ಬಾಳು ಬೆಳಕಾಗಿ ಇರಬೇಕಾಗಿದ್ದ ಒಂದೇ ಒಂದು ಮಗು ಇಂದು ಸತ್ತು ಮಲಗಿ. ಎಷ್ಟು ಕರೆದರೂ ಹೋಗಿದರೂ ಹೇಳುತ್ತಿಲ್ಲ. ಈತ ಹೇಳಿದರೆ ಎನ್ನ ಬಾಳಿಗೆ ಏನು ಸೊಗಸು? ದಿಕ್ಕು ದೆಸೆ ಇಲ್ಲದಿರುವಾಗ
ಸಾವು